ದುಡಿಯುವ ಕೈಗಳಿಗೆ ಬದುಕು ಕೊಟ್ಟ ಕಾಲುವೆಹಳ್ಳಿ ಗ್ರಾಮ ಪಂಚಾಯಿತಿ. ದೇಶ ಅಭಿವೃದ್ಧಿಯಾಗಬೇಕಾದ್ರೆ ಹಳ್ಳಿಗಳು ಅಭಿವೃದ್ಧಿಯಾಗಬೇಕು ಅನ್ನೋದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನಂಬಿಕೆ. ಎಂದು ಅವರ ನಂಬಿಕೆ, ಅವರ ಕನಸು ಅಕ್ಷರಶಃ ಸಾಕಾರಗೊಳ್ತಾ ಇದೆ. ಅದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮೂಲಕ. ಸಾರ್ವಜನಿಕರಿಗೆ ರಸ್ತೆ, ಕುಡಿಯುವ ನೀರು, ಆಶ್ರಯ ಇಂತಹ ಮೂಲಭೂತ ವ್ಯವಸ್ಥೆ ಕಲ್ಪಿಸುವ ಗುರುತರ ಹೊಣೆಗಾರಿಕೆ ಸ್ಥಳೀಯ ಆಡಳಿತದ್ದು. ಆದರೆ ಇಂದು ಕೇಂದ್ರ ಸರ್ಕಾರ ಒಂದು ಹೆಜ್ಜೆ ಮುಂದೆಯೇ ಹೋಗಿ ರಾಜ್ಯ ಸರ್ಕಾರಗಳ ಸಹಕಾರದೊಂದಿಗೆ ಗ್ರಾಮೀಣ ಪ್ರದೇಶದ ಜನರಿಗೆ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸುವುದರೊಂದಿಗೆ ಹೆಚ್ಚುವರಿ ಸವಲತ್ತುಗಳನ್ನು ನೀಡ್ತಾ ಇದೆ. ಈ ಸವಲತ್ತುಗಳ ಅನುಷ್ಠಾನ ಮಾತ್ರ ಸ್ಥಳೀಯ ಸಂಸ್ಥೆಗಳ ಬಹುದೊಡ್ಡ ಜವಾಬ್ದಾರಿ. ಅಧಿಕಾರಿಗಳಿಗೆ ಆಸಕ್ತಿ, ದೃಢ ಸಂಕಲ್ಪ, ದೂರದೃಷ್ಟಿ ಇದ್ರೆ ಏನನ್ನಾದರೂ ಸಾಧಿಸಬಹುದು ಅನ್ನುವುದಕ್ಕೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಾಲುವೆಹಳ್ಳಿ ಗ್ರಾಮ ಪಂಚಾಯಿತಿಯೇ ಒಂದು ಉತ್ತಮ ಉದಾಹರಣೆ. ಹೌದು, ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಿತೇಶ್ ಪಾಟೀಲ್ ಮಾರ್ಗದರ್ಶನ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಎಂಆರ್ ಪ್ರಕಾಶ್ ರವರ ಸೂಚನೆಯಂತೆ ಇಂದು ಕಾಲುವೆಹಳ್ಳಿ ಗ್ರಾಮ ಪಂಚಾಯಿತಿ ಚಿತ್ರದುರ್ಗ ಜಿಲ್ಲೆಯಲ್ಲೇ ಅನ್ಯ ಗ್ರಾಮ ಪಂಚಾಯಿತಿಗಳಿಗೆ ಮಾದರಿಯಾಗಿ ಹೆಸರಾಗಿದೆ. Kaluvehalli Gram Panchayat in Challakere Taluk of Chitradurga district has effectively implemented NREGA. It has taken up integrated development of lakes and canals. The tanks were rejuvenated in this Gram Panchayat and all the canals leading to these tanks were desilted and they were rejuvenated. This year during rains, the whole tank was filled up as a result of the rejuvenated canals. Also, under convergence, Rajiv Gandhi Seva Kendra, Anganwadis, Mulberry plantation, fish ponds were taken up. ವಲಸೆಗೆ ಪೂರ್ಣ ವಿರಾಮ. ಕಾಲುವೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಖ್ಯಾತಗಂಡನಹಳ್ಳಿ ಹಾಗೂ ಯಾದಗಟ್ಟಿ ಗ್ರಾಮಗಳ ಬಹುತೇಕ ಕುಟುಂಬಗಳು ಸ್ಥಳೀಯವಾಗಿ ಉದ್ಯೋಗವಿಲ್ಲದೆ ಕೂಲಿ ಕೆಲಸ ಅರಸಿ ಬೆಂಗಳೂರು, ಪೂನಾದಂತಹ ಮಹಾನಗರಗಳಿಗೆ ವಲಸೆ ಹೋಗ್ತಿದ್ವು. ಅಲ್ಲಿಯವರಿಗೆ ಮೈಬಗ್ಗಿಸಿ ದುಡಿಯಲು ಕೆಲಸವೇನೂ ಸಿಗ್ತಾ ಇತ್ತು. ಆದ್ರೆ ಸರಿಯಾದ ಕೂಲಿ ಹಣ ಸಿಗ್ತಿರ್ಲಿಲ್ಲ. ಇದರಿಂದಾಗಿ ಇವರ ಬದುಕು ದುಸ್ತರವಾಗಿತ್ತು. ಆರ್ಥಿಕವಾಗಿಯೂ ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇವರ ಪಾಲಿಗೆ ವರವಾಗಿ ಬಂತು. ಆದ್ರೆ ಯೋಜನೆಯ ಮಾಹಿತಿ ಇವರಿಗಾಗ್ಲಿ ಇವರ ಕುಟುಂಬಕ್ಕಾಗ್ಲಿ ಇರಲಿಲ್ಲ. ಆದ್ರಿಂದ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಹಾಗೂ ಕಾಲುವೆಹಳ್ಳಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಈ ಗ್ರಾಮಗಳಲ್ಲಿ ಮಾಹಿತಿ, ಶಿಕ್ಷಣ, ಸಂವಹನದ ಮೂಲಕ ಕೂಲಿಕಾರರ ಹಕ್ಕು ಮತ್ತು ಬಾಧ್ಯತೆಗಳ ಬಗ್ಗೆ ತಿಳಿಸಿಕೊಟ್ಟ ಪರಿಣಾಮ ಗ್ರಾಮದ ಎಲ್ಲ ಕುಟುಂಬಗಳು ಉದ್ಯೋಗ ಚೀಟಿಗಾಗಿ ಸ್ವಪ್ರೇರಣೆಯಿಂದ ಬಂದು ನೋಂದಣಿ ಮಾಡಿಸಿಕೊಳ್ಳಲು ಪ್ರಾರಂಭಿಸಿತು. ಕಾಲುವೆಹಳ್ಳಿ ಗ್ರಾಮದಲ್ಲಿ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿಕಾರರಿಗೆ ಒಂದು ಕೂಲಿ ನೀಡುವ ಉದ್ದೇಶದಿಂದ
ಬರದ ಹಿನ್ನೆಲೆಯಲ್ಲಿ ಚಳ್ಳಕೆರೆ ತಾಲೂಕು 4 ವರ್ಷಗಳಿಂದ ಒಂದು ಬರದ ಒಂದು ಛಾಯೆ ಇರುತ್ತದೆ. ಅಲ್ಲಿ ಕೂಲಿಕಾರರಿಗೆ ಕೂಲಿ ನೀಡುವ ಉದ್ದೇಶದಿಂದ ಮಾನ್ಯ CEO ನಿತೇಶ್ ಪಾಟೀಲ್ ಅವರ ಒಂದು ನಿರ್ದೇಶನದಂತೆ ಕಾಲುವೆಹಳ್ಳಿ ಗ್ರಾಮದಲ್ಲಿ IEC ಚಟುವಟಿಕೆಗಳನ್ನು ನಾವು ಮಾಡಿದ್ದೀವಿ. ರೋಜ್ಗಾರ್ ಡೇ ಮೂಲಕ ಜನರಿಗೆ ಒಂದು ಕೂಲಿಗೆ ಬರುವಂತೆ ಮನವೊಲಿಸಲು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮನೆ ಮನೆ ಭೇಟಿ, ಗ್ರಾಮ ಸಭೆ, ವಾರ್ಡ್ ಸಭೆಗಳ ಮೂಲಕ ಜನರಿಗೆ ಒಂದು ಕೆಲಸಕ್ಕೆ ಬರಲು ಒಂದು ಉತ್ತೇಜನವನ್ನು ನೀಡಿದ್ದೀವಿ. ವಲಸೆಯನ್ನ ತಪ್ಪಿಸಿ ಸ್ಥಳೀಯವಾಗಿ ಗ್ರಾಮಸ್ಥರಿಗೆ ಕೆಲಸ ಕೊಡುವಲ್ಲಿ ಕಾಲುವೆಹಳ್ಳಿ ಗ್ರಾಮ ಪಂಚಾಯಿತಿ ಜನ ಮೆಚ್ಚುಗೆಗೆ ಪಾತ್ರವಾಯಿತು. ಇದರಿಂದ ಈ ಗ್ರಾಮಗಳಲ್ಲಿ ಕೆಲಸದ ಬೇಡಿಕೆಯನ್ನ ಹೆಚ್ಚಿಸಲಾಯಿತು. ಕೆಲಸಕ್ಕೆ ಮನವಿ ಸಲ್ಲಿಸಿದ 15 ದಿನದ ಒಳಗಾಗಿ ಇವರೆಲ್ಲರಿಗೂ ಉದ್ಯೋಗ ಕೂಡ ನೀಡಲಾಯಿತು. ಇದರಿಂದ ದೂರಗಳಿಗೆ ವಲಸೆ ಹೋಗಿದ್ದ ಗ್ರಾಮಸ್ಥರು ಪುನಃ ಗ್ರಾಮಗಳಿಗೆ ಹಿಂದಿರುಗಿದ್ರು. ಎಂದು ಈ ಗ್ರಾಮಗಳಲ್ಲಿ ಯಾರೊಬ್ಬರೂ ಕೂಲಿಯನ್ನ ಅರಸಿ ವಲಸೆ ಹೋಗ್ತಿಲ್ಲ. ಬೆಂಗಳೂರಿಗೆ ಹೋಗ್ತಿದ್ವಿ ಅಣ್ಣ, ಕೆಲಸ ಜೀವನ ಮಾಡಕ್ಕೆ ಹೋಗ್ತಿದ್ವಿ. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಗೆ ಕೆಲಸ ಕೊಟ್ಟರು, ಈಗ ಮಾಡ್ತಾ ಇದ್ವಿ. ಬೆಂಗಳೂರಿಗೆ ಹಿಂಗೆ ಕೆಲಸ ಇಲ್ಲ ಅಂತಂದು ಹೋಗಿದ್ವಿ. ಬೆಂಗಳೂರಲ್ಲಿ ಕೆಲಸ ಇಲ್ಲೇ ಇದೆ ಅನ್ನೋದಕ್ಕೋಸ್ಕರ ಪಂಚಾಯತ್ ಆಫೀಸ್ ಕಡೆಯಿಂದ ಇಲ್ಲೇ ಕೊಟ್ಟಿದ್ದರು ಉದ್ಯೋಗ ಖಾತ್ರಿ. ಜಲ ಮರುಪೂರಣ ಅನಾದಿ ಕಾಲದಿಂದಲೂ ಗ್ರಾಮೀಣಾಭ್ಯುದಯಕ್ಕೆ ನಾಂದಿಯಾಗಿದ್ದ ಕೆರೆಗಳು ಬತ್ತಿ ಹೋಗಿದ್ವು. ನೀರಿನ ಮೂಲವೇ ಇಲ್ಲದಂತಾಗಿತ್ತು. ಕೆರೆಗಳಿಗೆ ಕೊಂಡಿಯಾಗಿದ್ದ ಕಾಲುವೆಗಳು ಗಿಡಗಂಟಿಗಳಿಂದ ಮುಚ್ಚಿ ಹೋಗಿದ್ವು. ಕೆಲವೆಡೆ ಒತ್ತುವರಿಯೂ ಆಗಿತ್ತು. ಕೆರೆಗಳಲ್ಲಿ ಹೂಳು ತುಂಬಿ ಹೋಗಿತ್ತು. ಕೆರೆಗಳಿಗೆ ನೀರು ಹರಿಯಬೇಕಿದ್ದ ಕಾಲುವೆಗಳ ಮಾರ್ಗವೇ ಅದಲು ಬದಲಾಗಿತ್ತು. ಇಂತಹ ಹಲವು ಸಮಸ್ಯೆಗಳನ್ನ ಸವಾಲಾಗಿ ಸ್ವೀಕರಿಸಿದ ಗ್ರಾಮ ಪಂಚಾಯಿತಿ ಎಲ್ಲ ಕಾಲುವೆಗಳಿಗೆ ಪುನಶ್ಚೇತನ ನೀಡಿತು. ಈ ಮಹತ್ ಕಾರ್ಯವನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಸ್ಥಳೀಯರಿಂದಲೇ ಮಾಡಿಸಿದ್ರಿಂದ ಕೂಲಿಕಾರರಿಗೆ ಉದ್ಯೋಗವೂ ನೀಡಿದಂತಾಯಿತು. ಜೊತೆಗೆ ಕಾಲುವೆಗಳು ಪುನಶ್ಚೇತನಗೊಂಡ್ವು. ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿದು ಕೆರೆ ಕಟ್ಟಿಗಳು ಮೈ ತುಂಬುವಂತೆ ವ್ಯವಸ್ಥೆ ಮಾಡಲಾಯಿತು. ಪ್ರಥಮವಾಗಿ ನಾವು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ರೀಚಾರ್ಜ್ ಪಿಟ್ ಅಂದರೆ ಒಂದು ಬೋರ್ವೆಲ್ ಮರುಪೂರ್ಣ ಘಟಕಗಳನ್ನು ನಾವು ಮಾಡ್ತಾ ಹೋದ್ವಿ. ಅದರಲ್ಲಿ ನಾವು ಇಲ್ಲಿ ಬರಗಾಲ ಒಂದು ಪ್ರದೇಶವಾಗಿರೋದ್ರಿಂದ ಮೊದಲೇ ಆದ್ಯತೆ ನಮಗೆ ಜಲ ಮರುಪೂರ್ಣ ಘಟಕಗಳ ಒಂದು ರೀಚಾರ್ಜ್ ಪಿಟ್ ಮಾಡುವಂಥ ಒಂದು ಗುರಿಯನ್ನು ಸರ್ಕಾರದವರು ನಿಗದಿಪಡಿಸಿರೋದ್ರಿಂದ ಆ ರೀತಿಯಾಗಿ ನಾವು ಭಾಳಷ್ಟು ರೀಚಾರ್ಜ್ ಪಿಟ್ ಅನ್ನು ಮಾಡಿದ್ವಿ. ಇದರೊಂದಿಗೆ ಗ್ರಾಮಗಳಲ್ಲಿ ಕೆಟ್ಟು ನಿಂತಿರುವ ಬರಿದಾಗಿರುವ ಬೋರ್ವೆಲ್ಗಳ ಅಂತರ್ಜಲ ಮರುಪೂರಣಕ್ಕೆ ಚಾಲನೆ ನೀಡಲಾಯಿತು. ಅಧಿಕಾರಿಗಳ ವಿನೂತನ ಯೋಜನೆಯ ಫಲವಾಗಿ ಈ ಭಾಗದ ಗ್ರಾಮೀಣ ಜನರಲ್ಲಿ ಕುಡಿಯುವ ನೀರಿಗಾಗಿ ಹಪಹಪಿಸುವ ಕಾಲವು ದೂರವಾಯಿತು. ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಂದ ಅಂತರ್ಜಲದಲ್ಲಿ ಅಭಿವೃದ್ಧಿಯಾಗ್ತಿದ್ದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲವಾಗಿದೆ. ಕೂಲಿಗಾಗಿ ದೂರದ ಊರುಗಳಿಗೆ ತೆರಳುತ್ತಾ ಇದ್ದ ಸಮಯ ಇಲ್ಲಿನವರ ಪಾಲಿಗೆ ದೂರವಾಗಿದೆ. ಆರ್ಥಿಕ ಮಟ್ಟ ಸುಧಾರಿಸತೊಡಗಿದೆ. ನಮಗೆ ಮೊದಲು ಇಲ್ಲಿ ತುಂಬ ಬರಗಾಲಾಗಿ ಕೆಲಸ ಇರಲಿಲ್ಲ. ಕೆಲಸಕ್ಕೆ ರೋಜ್ಗಾರ್ ದಿವಸ ಅಂತೇಳಿ ಗ್ರಾಮ ಪಂಚಾಯತಿಯವರು ತಿಳುವಳಿಕೆ ಕೊಟ್ಟ ಮೇಲೆ ನಾವು ಗ್ರಾಮ ಪಂಚಾಯತಿಯ ಆಶ್ರಯದಲ್ಲಿ ನಮ್ಮ ಗ್ರಾಮಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಸುತ್ತಮುತ್ತ ಹಾಗೂ ನಮ್ಮ ಗ್ರಾಮದಲ್ಲಿ ಕೂಲಿ ಕೆಲಸ ಕೊಟ್ಟಿದ್ದಕ್ಕೆ ನಾವೆಲ್ಲ ಕೂಲಿ ಕೆಲಸಕ್ಕೆ ಹೋಗಿದ್ದೀವಿ. ಚರಂಡಿ ಕೆಲಸ, ಆಮೇಲೆ ಭೂ ಅಭಿವೃದ್ಧಿ ಕೆಲಸ, ಬೇರೆ ಬೇರೆ ಕೆಲಸಗಳು, ರಸ್ತೆ ಕೆಲಸಗಳಿಗೆಲ್ಲ ಹೋಗಿದ್ದೀವಿ. ಇದರಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ. ಒಂದು ದಿವಸಕ್ಕೆ
34 ರೂಪಾಯಿ ಕೂಲಿ ಕೊಡ್ತಾರೆ. ಇದರಿಂದ ನಾವು ನಮ್ಮ ಜೀವನ ತುಂಬ ಸುಖವಾಗಿರುತ್ತೆ. ಸಮಗ್ರ ಗ್ರಾಮೀಣ ಅಭ್ಯುದಯ, ರಸ್ತೆಗಳು, ಚರಂಡಿಗಳು, ಭೂ ಅಭಿವೃದ್ಧಿ, ಒಕ್ಕಲುಕಣ, ರಕ್ಷಣಾ ಗೋಡೆಗಳು, ಆಟದ ಮೈದಾನ, ಸ್ಮಶಾನ ಅಭಿವೃದ್ಧಿ, ಮಲ್ಟಿ ಆರ್ಚೆಕ್ ಡ್ಯಾಂಗಳು ಹಾಗೂ ರಾಜೀವ್ ಗಾಂಧಿ ಸೇವಾ ಕೇಂದ್ರ ನಿರ್ಮಾಣ ಮಾಡುವ ಮೂಲಕ ಪ್ರಸಕ್ತ ಸಾಲಿನಲ್ಲಿ 13,096 ಮಾನವ ದಿನಗಳನ್ನ ಸೃಷ್ಟಿಸಿ 27,32,424 ರೂಪಾಯಿ ಕೂಲಿ ಹಣವನ್ನ ನೀಡುವ ಮೂಲಕ ಸುಸ್ಥಿರ ಆಸ್ತಿಯನ್ನ ಸೃಜನೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಕಾಲುವೆಹಳ್ಳಿ ಗ್ರಾಮ ಪಂಚಾಯಿತಿ. ಇದೆಲ್ಲದರ ಪರಿಣಾಮ ದುಡಿಯುವ ಕೈಗಳಿಗೆ ಕೆಲಸ ಸಿಗೋದ್ರ ಜೊತೆಗೆ ಗ್ರಾಮದ ನಿರುದ್ಯೋಗಿಗಳಿಗೆ, ಯುವಕರಿಗೆ, ಮಹಿಳೆಯರಿಗೆ, ಅಂಗವಿಕಲರಿಗೆ, ವೃದ್ಧರಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಇವರ ಪಾಲಿನ ಪೋಷಕರಾದಂತಾಗಿದೆ ಈ ಗ್ರಾಮ ಪಂಚಾಯಿತಿ. ಹಣಕ್ಕಾಗಿ ಇಲ್ಲಿ ಚಿಂತಿಸುವ ಅಗತ್ಯವಿಲ್ಲ. ಕಾಲುವೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿದ್ಯುನ್ಮಾನ ನಿಧಿ ಸಂಗ್ರಹಣಾ ವ್ಯವಸ್ಥೆ ಇರುವುದರಿಂದ ಕೂಲಿ ಹಾಗೂ ಸಾಮಗ್ರಿ ಹಣವು ಯೋಜನೆಯ ಫಲಾನುಭವಿಗಳ ಜೊತೆಗೆ ನೇರವಾಗಿ ಜಮಾವಣೆಯಾಗುವುದರಿಂದ ಕೂಲಿಕಾರರು ಚಿಂತಿಸುವ ಹಾಗೂ ಅಲೆದಾಡುವ ಪರಿಸ್ಥಿತಿ ಇಲ್ಲಿಲ್ಲ. ಕೆಲಸ ನಿರ್ವಹಿಸಿದ 15 ದಿನಗಳ ಒಳಗಾಗಿ ಹಣ ಖಾತೆಯಲ್ಲಿ ಜಮಾವಣೆಯಾಗುತ್ತೆ. ಕೆಲಸಗಾರರ ಕೆಲಸದ ಹಣ ಯಾವುದೇ ಕಾರಣಕ್ಕೂ ಇಲ್ಲಿ ಬಾಕಿ ಉಳಿಯುವುದಿಲ್ಲ. ಕೆಲಸ ಮಾಡುವ ಸ್ಥಳದಲ್ಲಿ ಕುಡಿಯುವ ನೀರು, ಪ್ರಥಮ ಚಿಕಿತ್ಸೆ ಹಾಗೂ ನೆರಳಿನ ವ್ಯವಸ್ಥೆಯನ್ನು ಕೂಡ ಗ್ರಾಮ ಪಂಚಾಯಿತಿ ಒದಗಿಸುತ್ತಿದೆ. ಇಲ್ಲಿ ಎಲ್ಲವೂ ಪಾರದರ್ಶಕತೆ. ಕೆಲಸ ನಿರ್ವಹಿಸುವ ಈ ಎಲ್ಲ ಪ್ರಕ್ರಿಯೆಗಳಿಗೆ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳುವ ಸಲುವಾಗಿ ಗುಣಮಟ್ಟ ನಿಯಂತ್ರಣ ಮತ್ತು ಮೌಲ್ಯಮಾಪನ ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನ ಕ್ರಮಬದ್ಧವಾಗಿ ರೂಪಿಸಿಕೊಂಡ ಪರಿಣಾಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ಗ್ರಾಮ ಪಂಚಾಯಿತಿ ಶ್ರಮ ವಹಿಸಿದೆ. ಇದರಿಂದಾಗಿ ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳುವ ಜೊತೆಗೆ ಪ್ರತಿಯೊಂದು ಮಾಹಿತಿಯನ್ನು ನೇರವಾಗಿ ಜನರಿಗೆ ನೀಡ್ತಾ ಇದೆ. ಮೊದಲನೇದಾಗಿ ನಮಗೆ ಒಂದೇ ಹೆಸರಿನ ಹಲವಾರು ಜಾಬ್ ಕಾರ್ಡ್ಗಳು ಇದ್ದು, ಅದ್ರ ಜೊತೆಯಲ್ಲಿ ಒಂದು ಖಾತೆ ಸಂಖ್ಯೆಗಳ ಹಲವಾರು ತಪ್ಪುಗಳು ಇದ್ದು, ಅವನ್ನೆಲ್ಲವನ್ನು ಕೂಡ ಒಂದು ಜಾಗೃತಿ ಮುಖಾಂತರ ನಾವು ರೋಜ್ಗಾರ್ ದಿವಸ ಮಾಡೋದ್ರ ಮುಖಾಂತರ ಮತ್ತು ಮನೆ ಮನೆಗೆ ಭೇಟಿ ನೀಡೋದ್ರ ಮುಖಾಂತರವಾಗಿ ನಾವು ಪ್ರತಿಯೊಬ್ಬರ ಉದ್ಯೋಗ ಖಾತ್ರಿ ಚೀಟಿಗಳ ಒಂದು ಪರಿಶೀಲನೆಯನ್ನು ಮಾಡಿದ್ವಿ. ಆ ಪರಿಶೀಲನೆಯಲ್ಲಿ ಕಂಡುಬಂದಂಥ ಎಲ್ಲ ತಪ್ಪುಗಳನ್ನು ನಾವು ಮೊದಲನೇದಾಗಿ ಸರಿಪಡಿಸ್ಕೊತಾ ಹೋದ್ವಿ. ಮೊದಲನೇದಾಗಿ ಯಾರು ಅಕೌಂಟ್ಗಳು ತಪ್ಪಿದ್ವು ಅವರೆಲ್ಲ ಅಕೌಂಟ್ಗಳನ್ನು ಸರಿಪಡಿಸಿದ್ವಿ. ಮತ್ತು ಜಾಬ್ ಕಾರ್ಡು ಸೇಮ್ ಇರೋವಂಥವನು ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನ ಪರಿಶೀಲಿಸಿ ಸರಿಯಾಗಿ ಇಲ್ಲದೆ ಇರೋವಂಥ ಒಂದು ಜಾಬ್ ಕಾರ್ಡ್ಗಳನ್ನು ಅಥವಾ ಉದ್ಯೋಗ ಚೀಟಿಗಳನ್ನು ನಾವು ಡಿಲೀಟ್ ಮಾಡಿದ್ವಿ. ಆನಂತರ ಜನಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಉದ್ಯೋಗ ಬೇಡಿಕೆ ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಬಂದ ನಂತರ ನಾವು ಯಾವ ಬೇಡಿಕೆಯ ಆಧಾರದ ಮೇಲೆ ಒಂದು ಕೆಲಸಗಳನ್ನು ನಾವು ಕಾಮಗಾರಿಗಳನ್ನು ಆಯ್ಕೆ ಮಾಡ್ಕೊತಾ ಹೋದ್ವಿ. ಕೂಲಿಕಾರರು ತಮ್ಮ ಕುಂದು ಕೊರತೆಗಳನ್ನ ತಿಳಿಸುವ ಸಲುವಾಗಿ ದೂರು ಪೆಟ್ಟಿಗೆ ಹಾಗೂ ರೋಜ್ಗಾರ್ ದಿವಸ್ ಸಭೆಗಳನ್ನ ನಡೆಸ್ತಾ ಇದ್ದು ಪರಿಹಾರ ಕಂಡುಕೊಳ್ಳಲು ಅನುಕೂಲಕರವಾಗಿದೆ.